ಬಸ್ಸನ್ನು ಹಿಡಿಯೋದಾದರೆ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಅದಕ್ಕೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಈಗ ಡೆಲ್ಲಿ ಏರ್ಪೋರ್ಟಲ್ಲಿದ್ದೇನೆ. ಡೆಲ್ಲಿ ಏರ್ಪೋರ್ಟಿಂದ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೇನೆ. ನ್ಯೂ ಡೆಲ್ಲಿಗೆ ರೈಲ್ವೆ ಸ್ಟೇಷನ್ಗೆ ಹೋಗಿಕ್ಕೆ ಬೆಸ್ಟ್ ವೇ ಅಂದರೆ ಮೆಟ್ರೋ. ಬಿಕಾಸ್ ಬಸ್ಸಲ್ಲೇ ಹೋದರೆ ನಿಮಗೆ ಟ್ರಾಫಿಕ್ ಇದೆ, ಹೆವಿ ಟ್ರಾಫಿಕ್ ಇದೆ, 2-3 ಗಂಟೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕಿಂತ ಬೆಸ್ಟ್ ನೀವು ಮೆಟ್ರೋದಲ್ಲಿ ಹೋಗಿ. ಮೆಟ್ರೋದಲ್ಲಿ ಹೋದರೆ 20 ನಿಮಿಷ, ಅರೌಂಡ್ 60. ಸ್ನೇಹಿತರೆ, ನಾವು ದ್ವಾರಕದಿಂದ ಹೋಗಿ ಇಲ್ಲಿ ಒಂದು ನ್ಯೂ ದಿಲ್ಲಿ ಹೋಗೋದು. ಇದು ಟಿಕೆಟ್, ಅದು ಸ್ಕ್ಯಾನ್ ಮಾಡಿ ಅಂದರೆ ಸ್ಕ್ಯಾನರ್ಗೆ ನಾವು ತೋರಿಸಿದರೆ ಅಲ್ಲಿ ಓಪನ್ ಆಗುತ್ತೆ. ನಾನು ಟಿಕೆಟ್ ಇಲ್ಲಿಂದ ನಾನು ಕೌಂಟ್ರಿಂದ ತಗೊಂಡೆ. ಮತ್ತೊಂದು ಪೇಟಿಎಮ್ದು ಕೂಡ ನೀವು ತಗೊಳ್ಬೋದು. 60 ರುಪೀಸ್ ಇದ್ದಿದ್ದು ನೋಡ್ಬೋದು. ಮತ್ತು ಇಲ್ಲಿಗೆ ನಾವು ಅಲ್ಲಿ ಎದುರಿಗೆ ನಾವು ಸ್ಕ್ಯಾನರ್ಗೆ ತೋರಿಸಿದರೆ ಅದು ಓಪನ್ ಆಗುತ್ತೆ. ಇದೇ ರೀತಿಯಾಗಿ ನಾವು ಹೊರಗೆ ಹೋಗ್ಬೋದು, ಒಳಗೆ ಹೋಗ್ಬೋದು. ಮತ್ತು ನೀವು ಸ್ಕ್ಯಾನರನ್ನು ನಾವು ಬಿಸಾಕಬಾರ್ದು. ನಾವು ಒಳಗೆ ಅದನ್ನು ಎಕ್ಸಿಟ್ ಕೂಡ ಆಗುವಾಗಲೂ ಕೂಡ ಸ್ಕ್ಯಾನರ್ ರಿಕ್ವೈರ್ಮೆಂಟ್ ಇದೆ. ನೋಡಿ, 2 ಟಿಕೆಟ್ ಕೌಂಟ್ರ್ ಇದೆ ಇಲ್ಲಿ. ಎವ್ರಿ 15 ಮಿನಿಟ್ಸ್ ಮೆಟ್ರೋ ಅವೈಲೇಬಲ್ ಇದೆ. ಅರೌಂಡ್ 20 ನಿಮಿಷದಲ್ಲಿ ನೀವು ನ್ಯೂ ದಿಲ್ಲಿನ ಆರಾಮ್ಸಾಗಿ ರೀಚ್. ಇಲ್ಲಿಂದ ಇಳಿಯುವಾಗಲೇ ನಮಗೆ ಬೋರ್ಡ್ ಇದೆ ನೋಡಿ ಸ್ನೇಹಿತರೆ, ನ್ಯೂ ದಿಲ್ಲಿಗೆ ಹೋಗಲಿಕ್ಕೆ ಅಂತ. ಅಲ್ಲಿಗೆ ಹೋದರೆ ಆಯಿತು. ಸಿಂಬಲ್ ಕಾಣಿಸ್ತಿದೆ, ಆ ಕಡೆ ಯಾರೋ ತೋರಿಸೋದು. ಫಸ್ಟಿಗೆ ದ್ವಾರಕಾ ಸೆಕ್ಟರ್, ಇಲ್ಲಿ ನೋಡಿ ಝೂಮ್ ಮಾಡ್ತೀನಿ. ಫಸ್ಟಿಗೆ ದ್ವಾರಕಾ ಸೆಕ್ಟರ್, ಮತ್ತು ನಾನು ಏರ್ಪೋರ್ಟ್, ಮತ್ತು ದಿಲ್ಲಿ RCT ದೌಲಖಾನ ಹೋಗುತ್ತೆ, ಶಿವಾಜಿ ಸ್ಟೇಡಿಯಂ ಹೋಗುತ್ತೆ, ನ್ಯೂ ದಿಲ್ಲಿ ಹೋಗುತ್ತೆ. ಒಂದು ವೇಳೆ ಆರೋ ಮಾರ್ಕ್ ಆಚೆ ಇದ್ದರೆ ನೀವು ಆ ಕಡೆ ಹೋಗೋದಂತ. ನ್ಯೂ ದಿಲ್ಲಿ ಇಸ್ ಲಾಸ್ಟ್ ಸ್ಟಾಪ್. ಕೊಟ್ಟು ನಾನು ಮೆಟ್ರೋ ಏರ್ಪೋರ್ಟಿಂದ ಬಂದೆ. ಅದೇ ನಾನು ಬಸ್ಸನ್ನು ಹಿಡಿಯೋದಾದರೆ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಅದಕ್ಕೆ ಪ್ರೈಸ್ ಕೂಡ ವೇರಿ ಆಗುತ್ತೆ. ಇದೊಂದು ಈಸಿ ವೇ. ನಾನು ಫಸ್ಟ್ ಟೈಮಿಗೆ ಬರುವಾಗ ಇಲ್ಲಿಗೆ ತುಂಬ ಸ್ಟ್ರಗಲನ್ನು ಫೇಸ್ ಮಾಡಿದೆ, ಪ್ರಾಬ್ಲಮನ್ನು ಫೇಸ್ ಮಾಡಿದೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಈ ವಿಡಿಯೋ ಮಾಡಿದ್ದು. ಇಷ್ಟ ಆದರೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.